ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 18, 2026ರಂದು ಜೆಎಸ್ಎಸ್ ಫಾರ್ಮಸಿ ಕಾಲೇಜಿನ ಶ್ರೀ ರಾಜೇಂದ್ರ ಸಭಾಂಗಣದಲ್ಲಿ ನಡೆದ ಎಐ ಫಾರ್ ಇಂಡಿಯನ್ ಹೆಲ್ತ್ ಕೇರ್ ಲೀಡರ್ಸ್ ಕಾರ್ಯನಿರ್ವಾಹಕ ಶಿಕ್ಷಣ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಪಿಜಿಆರ್ ಸಿಂಧ್ಯಾ, ಡಾಕ್ಟರ್ ಬಿ ಸುರೇಶ್, ಡಾಕ್ಟರ್ ಟಿಜಿ ಬೆಟಸೂರಮಠ, ಡಾಕ್ಟರ್ ಎಚ್ ಬಸವನಗೌಡಪ್ಪ, ಡಾಕ್ಟರ್ ವಿಕ್ರಮ್ ಪಾಟೀಲ್, ಡಾಕ್ಟರ್ ಮಂಜುನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅದೇನಾಗತ್ತೆ ಅನ್ನೋದು ಗೊತ್ತಿಲ್ಲ. ಅವರೇ ಅಷ್ಟು ಹೊಸದಾಗಿರೋದನ್ನ ಒಂದು JSS ಟೀಮು ಅದನ್ನೊಂದು ಪ್ರೋಗ್ರಾಮ್ ಥರ ಮಾಡಿಕೊಟ್ರು. ಈ ಪ್ರೋಗ್ರಾಮ್ ಒಳಗೆ ನಮಗೆ ಬೇಸಿಕ್ ಸ್ಟ್ರಾಟಜಿಕ್ ನಾಲೆಜ್ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ನಾಲೆಜ್ ಅಲ್ಲ, ಅದನ್ನ ನಾವು ಹೇಗೆ ಡಿಪ್ಲಾಯ್ ಮಾಡಬೇಕು ರೆಸ್ಪಾನ್ಸಿಬಲಿ, ಪ್ಲಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಅದನ್ನ ಡಿಪ್ಲಾಯ್ ಮಾಡಬೇಕಾದ್ರೆ ಅದು ಬರೀ ಸಿಸ್ಟಮ್ ಅನ್ನು ಸರ್ವ್ ಮಾಡೋದಲ್ಲ, ಪೇಷಂಟಿಗೆ ಸರ್ವ್ ಮಾಡಬೇಕು. ಆ ಮೋಟೋದೊಳಗೆ ನಮಗೆ ಅವರು ಡಿಪ್ಲಾಯ್ಮೆಂಟ್ ಆ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಒಂದು ಫ್ರೇಮ್ ವರ್ಕು, ಆ ಕರೇಜು, ಆ ರೆಸ್ಪಾನ್ಸಿಬಿಲಿಟಿ ಮಾಡೋಂಥ ನಾಲೆಜನ್ನು ಕೊಟ್ಟಿದ್ದಕ್ಕೆ ಈ ಪ್ರೋಗ್ರಾಮಿಗೆ ನಾವು ತುಂಬಾ ಚಿರಋಣಿ ಆಗಿರ್ತೀವಿ. ಸ್ವಾಮೀಜಿಯವರು ಇದರಲ್ಲಿ ನಾಯಕತ್ವ ಹೇಗೆ ತಗೊಂಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಕರ್ನಾಟಕದಲ್ಲೇ ಸುಮಾರು ಒಂದು 70-80-100 ಮೆಡಿಕಲ್ ಕಾಲೇಜುಗಳಿರುವಾಗ, ಇಡೀ ದೇಶದಲ್ಲೇ ಬೇಕಾದಷ್ಟು ಈ ತರದ ಕಾಲೇಜುಗಳಷ್ಟೇ ಅಲ್ಲ ವಿಶ್ವವಿದ್ಯಾಲಯಗಳ ಪ್ರಾರಂಭ ಆಗಿರುವಾಗ ಯಾರಿಗೂ ಸಹಿತ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹೆಲ್ತ್ ಕೇರ್ ಲೀಡರ್ಸ್ಗೆ ಕೊಡಬೇಕು ಅಂತ ಹೇಳಿ ಅನಿಸಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು, ಹೆಲ್ತ್, ಎಜುಕೇಶನ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ಸ್ ಆಗ್ತಾ ಇದೆ. ಇದು ಹೇಗೆ ಅಪ್ಲೈ ಮಾಡ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನು ತಿಳ್ಕೋಬೇಕು. ಅದನ್ನು ತಿಳಿಸೋ ದೃಷ್ಟಿಯಿಂದಾಗಿ ಇವತ್ತು ಕೇವಲ JSS ಶಿಕ್ಷಣ ಸಂಸ್ಥೆಯಲ್ಲಿ ಸಂಬಂಧಪಟ್ಟಂತವರಲ್ಲದೆ ಬೇರೆಯವ್ರಿಗೂ ಸಹಿತ, ಅದರಲ್ಲೂ ತಾವೇನು ಹೇಳಿದ ಸಾಗರದವರು ಗ್ರಾಮೀಣ ಪ್ರದೇಶದ ಜನರಿಗೂ ಸಹಿತ ಮಹತ್ವವನ್ನು ಕೊಟ್ಟು ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ ಕೇಳಿದಾಗ ನಮ್ಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇದು ಆಗ್ಬೇಕಾಗಿರೋದು ಅಲ್ಲೇನೆ. ಸ್ವಾಮೀಜಿಯವರು ಇದನ್ನ ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಈ ಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜ್ಞಾನ ಇದು ಪಸರಿಸಲಿ, ಇದರಿಂದಾಗಿ ಸಾಮಾನ್ಯವಾದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದಾಗಿ ಇದನ್ನ ನಿಮ್ಗೆಲ್ರಿಗೂ ಸಹಿತ ಈ ಒಂದು 18 ದಿನಗಳ ಒಂದು ಕೋರ್ಸ್ ಅನ್ನ ತಿಳಿಸ್ಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಇದು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ ಅಂತ ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥ. ಅದರ ನಾಯಕತ್ವವನ್ನ JSS ನವರು ವಹಿಸಿರೋದ್ರಿಂದ, ಬುದ್ಧಿಯವರು ವಿಶೇಷವಾಗಿ ಸ್ವಾಮೀಜಿಯವರು ವಹಿಸಿರೋದ್ರಿಂದ ಸಾಮಾನ್ಯವಾದ ಜನಗಳಿಗೆ ಇದರಿಂದ ಬಹಳ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿರೋನು. ಕೇವಲ MBBS ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅಲ್ಲದೆ ಆಯುರ್ವೇದ ಕೋರ್ಸಸ್ ಮತ್ತು ಬೇಕಾದಷ್ಟು ಅಲೈಡ್ ಕೋರ್ಸಸ್ ಇದೆಯಲ್ಲ, ಅವರೆಲ್ಲದರಲ್ಲೂ ಸಹಿತ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಬೇಕೇ ಬೇಕಾಗ್ತದೆ. ಇದನ್ನ ಯಾರು ಸಹಿತ ತಪ್ಪಿಸಕ್ಕಾಗೋದಿಲ್ಲ. ಅದರಲ್ಲಿ ಕೆಲವು ಹಂಗೆ ಹೇಳಿದ ತಕ್ಷಣ ಮಾನವನ ಇಂಟರ್ವೆನ್ಷನ್, ಮನುಷ್ಯನ ಇಂಟರ್ವೆನ್ಷನ್ ಕಡಿಮೆ ಆಗ್ತದ, ಕಡಿಮೆ ಆಗೋದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದನ್ನ ಇಂಜಿನಿಯರ್ ನನಗನ್ನಿಸ್ತಕ್ಕಂಥದ್ದು ಪ್ರಪೋರ್ಷನ್ ಹೇಳ್ಬೋದು. ಒಂದು ಕಾಂಕ್ರೀಟ್ ಗೋಡೆಗೆ ಅಥವಾ ಒಂದು ಕ್ವಿಕ್ ಸಿಮೆಂಟ್ ಗಾಡೆಗೆ ಎಲ್ಲಾದ್ರೂ ಕ್ವಿಕ್ ಆಗಬೇಕಾದ್ರೆ ಇಷ್ಟು ವೈಟ್ ಸಿಮೆಂಟ್ ಹಾಕು, ಇಷ್ಟು ನೀರು ಹಾಕು, ಇಷ್ಟು ಮತ್ತೊಂದು ಹಾಕು ಅಂತ ಹೇಳ್ಬೋದೇ ಹೊರತು ಅದು ಹಾಕೋದಕ್ಕೆ ಬೇಕಾಗ್ತದೆ ಮತ್ತು ಅದಕ್ಕೂ ಸಹಿತ ತಲೆ ಬೇಕಾಗ್ತದೆ. ಅದರ ಪರಿಣಾಮಗಳನ್ನ ಇದನ್ನ ಅಸೆಸ್ ಮಾಡಬಹುದು ಅಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫೀಲ್ಡ್ ಮಾತ್ರ ನಾವೇ ಮಾಡಬೇಕಾಗ್ತದೆ. ಮನುಷ್ಯನ ಒಂದು ತಲೆ ಏನಿದೆ ಅದರ ಮುಂದೆ ಯಾವುದನ್ನು ಸಹಿತ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ದೃಷ್ಟಿನಲ್ಲಿ ಈ ಕೆಲಸವನ್ನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ, ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಈ ಕೆಲಸವನ್ನ ನಾವೆಲ್ಲರೂ ಸಹಿತ ಪ್ರಶಂಸೆ ಮಾಡ್ತೇವೆ. ಸ್ವಾಮೀಜಿಯವರು ಇಂಥ ಹೊಸತನವನ್ನ ನಾವು ಅರ್ಥ ಮಾಡ್ಕೋಬೇಕು. ಅವರು ತಮ್ಮ ಇಡೀ ಶಕ್ತಿಯನ್ನ, ತಮ್ಮ ಎಲ್ಲ ಸರ್ವಸ್ವವನ್ನು ಸಹಿತ ಕೇವಲ ಆಧ್ಯಾತ್ಮಿಕ ಶಕ್ತಿಗೆ ಅಥವಾ ಅವರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ಅಷ್ಟೇ ಸೀಮಿತ ಮಾಡಬಹುದಾಗಿತ್ತು. ಅವರು ಅದನ್ನ ಮಾಡಕ್ ಹೋಗಿಲ್ಲ. ಇಡೀ ಸಮಾಜ, ಇಡೀ ದೇಶಕ್ಕೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದಾಗಿ ಎಲ್ರಿಗೂ ಸಹಿತ ಇದನ್ನ ಓಪನ್ ಆಗಿಟ್ಟು ತಮ್ಮ ಖರ್ಚು ಮಾಡ್ತಾ ಇರೋದು ಬಹಳ ಒಳ್ಳೆಯದು. ಈ ರೀತಿಯ ಆವಿಷ್ಕಾರಗಳು ಆಗ್ತಾನೆ ಇರ್ತವೆ. ಆ ಪ್ರತಿಯೊಂದು ಆವಿಷ್ಕಾರವೂ ಸಹಿತ ಜನಗಳಿಗೆ ಗೊತ್ತಾಗ್ಬೇಕು. ಆದ್ರೆ ಎಲ್ಲ ಆವಿಷ್ಕಾರಗಳಿಗಿಂತ ಹೆಚ್ಚಾಗಿ ಏನ ಆವಿಷ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥನು.
ನಾನು ಈ ಸಭೆಗೆ ಬರ್ಲಿಕ್ಕೆ ಮುನ್ನ ಕೆಲವು ಇಂಜಿನಿಯರ್ಸ್ ಜೊತೆನಲ್ಲಿ ಕೇಳಿದೆ. ನಾನು ಇದರಿಂದ ಹೆಲ್ತ್ ಸೆಕ್ಟರ್ ಮೇಲೆ ಏನೇನು ಎಫೆಕ್ಟ್ ಆಗ್ತದೆ, ಮತ್ತೆ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಏನೇನು ಆಗ್ತದೆ, ಎಜುಕೇಶನ್ ಫೀಲ್ಡ್ ಅಲ್ಲಿ ಏನೇನು ಆಗ್ತದೆ, ಪ್ರಾಥಮಿಕ ಶಾಲೆಯಲ್ಲಿ ಇದರ ಎಫೆಕ್ಟ್ ಏನಾಗ್ತದೆ ಅಂತ. ಈಗಾಗಲೇ ನಾವು 6ನೇ ಕ್ಲಾಸು 7ನೇ ಕ್ಲಾಸ್ನಲ್ಲೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು ಸಹಿತ ನಿನ್ನೆ ಸ್ವಾತಂತ್ರ್ಯೋತ್ಸವದ ಭಾಷಣದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. 6ನೇ ಕ್ಲಾಸು 7ನೇ ಕ್ಲಾಸ್ನಲ್ಲೂ ಸಹಿತ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ನಾವು ತಿಳಿಸಕ್ ಪ್ರಯತ್ನ ಮಾಡ್ತೇವೆ. ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಸಹಿತ ಮಾಡ್ತೇವೆ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಸಿಂಧಿ ಅವರು ಹೇಳಿ ಕೇಳಿ ಸಿವಿಲ್ ಇಂಜಿನಿಯರ್ ಏನು ಮಾತನಾಡ್ಬೋದು ಅಂತ ನಾವು ಬಹಳ ನಿರೀಕ್ಷೆ ಮಾಡಿದ್ವಿ. ಅವರು ಪ್ರಸ್ತುತ ಎಲ್ಲ ತಾಂತ್ರಿಕ ವಿದ್ಯಮಾನಗಳನ್ನು ಅರಿತವರು ಅಂತ ಅನ್ನೋದನ್ನು ಅವ್ರ ಮಾತುಗಳಿಂದ ನಾವು ಸ್ಪಷ್ಟವಾಗಿ ಗುರುತಿಸಿದ್ದೇವೆ. ಅವರಿಗೆ ಕೊನೆಯಲ್ಲಿ ಕನ್ಕ್ಲೂಡಿಂಗ್ ಸ್ಪೀಚ್ ಹೇಳಿದ್ರು 60 ಆದ ಮೇಲೆ ಬೇರೆ ಭಾವನೆ ಇರುತ್ತೆ ಅಂತೇಳಿ. ಆ ಭಾವನೆಯಿಂದ ಹೊರಬಂದಿರುವಂತಹ ಅಪರೂಪದ ರಾಜಕಾರಣಿಗಳು ಸಿಂಧಿ ಅವರು ಅನ್ನೋದು ಅಂಡರ್ಸ್ಟ್ಯಾಂಡ್ ಫ್ರಮ್ ಸ್ಪೀಚ್. ಇವತ್ತು AHRನಿಂದ ಪ್ರಾರಂಭಿಸಿದ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಮತ್ತು ಎಕ್ಸಲೆನ್ಸ್ನಲ್ಲಿ ಇಂಡಿಯನ್ ಹೆಲ್ತ್ ಕೇರ್ ಲೀಡರ್ಸ್ ವಿಕ್ರಮ್ ಪಾಟೀಲ್ ಅವರು ಪ್ರಸ್ತಾಪಿಸಿದಂತಹದ್ದನ್ನು ತರಬೇತಿಯನ್ನು ಪಡೆದಂಥವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥ ವಿಶೇಷವಾದಂತಹ ಕಾರ್ಯಕ್ರಮ. ಈ ಸರ್ಟಿಫಿಕೇಟ್ ಕೊಡೋದೇನು ದೊಡ್ಡ ವಿಚಾರನ ಅಂತ ಯಾರ ಮನಸ್ಸಲ್ಲಿ ಇರ್ಬೋದದು. ಆದರೆ ಇಂದಿನ ಪ್ರಸ್ತುತ ವಿದ್ಯಮಾನಕ್ಕೆ ನಮ್ಮ ವೈದ್ಯರು ಹೇಗೆ ಅವರ ಮನಸ್ಸನ್ನು ತೆರೆದುಕೊಳ್ಬೇಕಾದ ಅಗತ್ಯ ಇದೆ ಅಂತ ಅನ್ನೋದನ್ನು ಇದು ಸ್ಪಷ್ಟವಾಗಿ ನಮ್ಮ ಮುಂದೆ ತಿಳಿಸುತ್ತೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಗ್ಗೆ ಸಿಂಧಿ ಅವರು ಹೇಳಿದ್ದಾರೆ. ಅದು ಹೇಗೆ ಬೆಳೀತಾ ಇದೆ ಅಂತ ಅನ್ನೋದು ನಾವು ಕಾರ್ಯಕ್ರಮ ಶುರು ಮಾಡಿ ಮುಗಿಯೋದ್ರಲ್ಲಿ ಏನೇನು ಬದಲಾವಣೆ ಆಗಿರುತ್ತೆ ಜಗತ್ತಲ್ಲಿ ಗೊತ್ತಿಲ್ಲ ಅನ್ನೋದಷ್ಟು ತೀವ್ರಗತಿಯಲ್ಲಿ ನಡೀತಾ ಇದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.